ಇಲ್ಲ ನೋಡು ರಾಮು, ಚಳಿ ಆಗ್ತದ್ಯಾ? ಚಳಿ ಆಗ್ತದೆ ರಾಮುಗೆ. ನಾನು ಗ್ರೀನ್ ಟೀನು ಕುಡಿತಾ ಇದ್ದೀನಿ. ಇವತ್ತು ಅನ್ನ ಮಜ್ಜಿಗೆ ಸೇರಿಸಿ, ಅನ್ನ ಮಜ್ಜಿಗೆ ಜಾಸ್ತಿ ತಿನ್ನುತ್ತೆ ರಾಮು. ಹಾಲು ಮುತ್ತು ಕೊಡಬೇಡ, ಸಿಂಪಲ್ಲಾಗಿ ಹಾಕಿದ್ದೀನಿ ರಂಗೋಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಜಾಕ್ ಏನು ಗೊತ್ತು, ಜಾಕ್ ಅಂದ್ರೆ ನನಗೆ ಟೈಟಾನಿಕ್ ಜಾಕ್ ನೆನ್ಪು ಬರ್ತಾನೆ. ಆಹಾ, ಇವಳು ನೋಡಿ ಫ್ರೆಂಡ್ಸ್, ಇವಳು ಕತೆ ನೋಡಿ. ಲೇ ಇದೇನಿದು ನಿನ್ನ ಫೇವ್ರೇಟು? ಒಂದು ಬೇಕಾ ಜಾಮೂನು? ಚೆನ್ನಾಗಿದ್ಯಾ? ಇದ್ರಲ್ಲಿ ಏನಿದೆ? ಏನಿದೆ? ಜಾಮೂನ್ ಐತಾ ಇದ್ರಲ್ಲಿ? ಜಾಮೂನ್ ಐತೆ ಜಾಮೂನು. ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತಿದೀವಿ. ಅಮ್ಮ ಎಲ್ಲೋಯ್ತು, ಅಜ್ಜಿ ಎಲ್ಲೋಯ್ತು? ಒಳ್ಳೇದು ಮಾಡಪ್ಪ ಈ ವರ್ಷ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ, ನೀವು ಕೇಳ್ಕೊಳ್ಳಿ. ಹಾಗೆ ಈಗ ನಾವು ಈರುಳ್ಳಿ ಏನೋ ತರಕಾರಿನ ಅಣ್ಣ, ಏನದು ತರಕಾರಿನೇ ತಾನೇ ಅದ? ಬೇರೆ ರೀತಿ ಅಂತೆ. ನನ್ನ ಹಸ್ಬೆಂಡ್ಗೆ ಈರುಳ್ಳಿ ತರಕಾರಿ ಅಲ್ಲ ಅಂತೆ. ಅಡ್ಡು ಈರುಳ್ಳಿ ಅಂದ್ರೆ. ಜಾಮೂನು ನನಗಿಂತ ಚೆನ್ನಾಗಿ ಮಾಡ್ತಾರೆ ನನ್ನ ಹಸ್ಬೆಂಡು, ಅದಕ್ಕೆ ಅವರೇ ಮಾಡ್ತಾ ಇದ್ದಾರೆ. ನಿಮ್ಮ ಎತ್ತ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಒಬ್ರು ಕೇಳಿದ್ರು. ನನ್ನ ಎತ್ತ ತಂದೆ ತಾಯಿ ಇದ್ರೆ ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರು ನನ್ನ ಕಣ್ಮುಂದೆ ಬಂದರೂ ನನಗೆ ಗೊತ್ತಾಗಲ್ಲ. ಫೋಟೋ ಆದರೂ ಇಟ್ಕೊಂಡಿರ್ತಾರೆ ಅವ್ರ ಎತ್ತ ತಂದೆ ತಾಯಿದು. ನನ್ನ ಹತ್ರ ಫೋಟೋನೂ ಇಲ್ಲ, ಅವ್ರು ಹೆಂಗಿದ್ದಾರೆ ಅಂತಲೂ ಗೊತ್ತಿಲ್ಲ. ನಿಜವಾಗ್ಲೂ ತಂದೆ ತಾಯಿ ಬಗ್ಗೆ ಹೇಳ್ಕೊಬೇಕು ಅಂದರೆ ಸಾಕು, ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ರು ಆಗಲ್ಲ, ಅಳು ಬರುತ್ತೆ. ಆಮೇಲೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ವರ್ಷದ ಮೊದಲನೇ ದಿನ. ಸೊ ಇವತ್ತು ಎದ್ದಿದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 7:15ಗೆ ಎದ್ದಿದ್ದೀನಿ. ಸೊ ಲಾಗ್ ನಾನು ಡೈಲಿ ರೊಟೀನ ತೋರಿಸ್ತೀನಿ. ಸೊ ಲಾಗ್ ನೋಡ್ತಾ ಇರಿ, ಪೂರ್ತಿ ನೋಡಿ ಅಂತ ರಿಕ್ವೆಸ್ಟ್ ಅಷ್ಟೇ. ಇಲ್ಲ ನೋಡು ರಾಮು, ಚಳಿ ಆಗ್ತದೆಯಾ? ಚಳಿ ಆಗ್ತದೆ ರಾಮುಗೆ. ಚಳಿ ಚಳಿ ಚಳಿ. ಏನು ಮಾಡ್ತಾ ಇದ್ದೆ ಹೊರಗಡೆ ನೀನು? ಮನೇಲಿ ದಿನ 1 ಲೀಟ್ರ್ ಅಂದರೆ 1 ಪ್ಯಾಕೆಟು ಹಾಲು ಪ್ಯಾಕೆಟು, 1 ಪ್ಯಾಕೆಟು ಮೊಸರು ತರ್ತೀವಿ. ಸೊ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಪಾಪುಗೆ ಅಂತ. ಹಾಗೆ ಬಿಸಿನೀರು ಇಟ್ಕೊಂಡು ನಾನು ಗ್ರೀನ್ ಟೀನು ಕುಡಿತಾ ಇದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಗ್ರೀನ್ ಟೀ ಕುಡಿಯೋದು. ಹಾಗೆ ಒಂದೇ ಸಮ ನಮ್ಮ ರಾಮು ಬೊಗಳ್ತಾನೆ ಇತ್ತು. ಅದಕ್ಕೆ ಹಸುವಾಗಿದೆ ಅಂತ ಅಂದ್ಕೊಂಡೆ. ಅದಕ್ಕೆ ಅನ್ನ ಮತ್ತು ಒಂದು ಸ್ವಲ್ಪ ಹಾಲು ಸೇರಿಸಿ ಕೊಡ್ತಾಯಿದ್ದೀನಿ. ಅಲ್ಲ ಮಜ್ಜಿಗೆ, ಅನ್ನ ಮಜ್ಜಿಗೆ ಸೇರಿಸಿ. ಅನ್ನ ಮಜ್ಜಿಗೆ ಜಾಸ್ತಿ ತಿನ್ನುತ್ತೆ ರಾಮು ಹಾಲ್ಗಿಂತ. ಹಾಲು ಕುಡಿತಾ ಇಲ್ಲ ಇವಾಗ, ದೊಡ್ಡದಾಗಿದೆ ಅನಿಸುತ್ತೆ. ಬಾ ಮಾತಾಡ್ಸ್ ಬಾ. ಹಾಂ, ಮುತ್ತು ಕೊಡಬೇಡ, ಮುತ್ತು ಕೊಡಬೇಡ, ದೂರದಿಂದ ನೋಡಬೇಕು. ಇವಾಗ ಅದು ಹೊರಗಡೆ ಎಲ್ಲ ಓಡಾಡ್ಕೊಂಬರುತ್ತೆ. ತಿನ್ನು, ಇನ್ನು ಅನ್ನ ತಿನ್ನು. ಮುಟ್ಬೇಡ ಅಮ್ಮ, ಮುತ್ತಿ ಮುಟ್ಬೇಡ. ಹಂಗೆ ಮಾಡು, ಮುತ್ತಿ ಮುಟ್ಬೇಡ, ಕಚ್ಚುತ್ತದು. ತಿನ್ನು, ಬೂವ ತಿನ್ನು. ಬೂವ ತಿನ್ನು ಅನ್ನು. ಎತ್ಕೊಬೇಕು ಅದನ್ನ. ಇವಾಗ ತಿಂದಿದೆ. ತಿನ್ನು, ಬೂವ ತಿನ್ನು, ಬೂವ ತಿನ್ನು. ರಾಮು ತಿನ್ನು, ಸಾಕು, ಅಷ್ಟೇನ ತಿನ್ನೋದು ನಿನ್ನ. ಇನ್ನು ತಿನ್ನು. ವೆರಿ ಗುಡ್. ಹಾಂ, ನಿಂಗೆ ಜಡೆ ಹಾಕ್ತೀನಿ ಬಾ ಕ್ಲೀನಾಗಿ. ಉಟ್ಬೇಡ ಅದನ್ನ, ಸಾಕಿನ್ನ. ಬಾಯ್ಲಿ ಇಲ್ಲಿ ಕುಚ್ಚೋಬಂಡು ಬಾ, ಇಲ್ಲಿ ಕುಚ್ಚೋಂಡು ನೋಡು ಬಾ, ಸಾಕು, ಕಚ್ಚುತ್ತೆ ಅದು. ಇಲ್ಲಿ ಕುಚ್ಚೋಂಡು ನೋಡು, ಕೆಳಗಡೆ ಕುಚ್ಚೋಂಡು ಮಾತಾಡ್ಸು. ರಾಮು ಯಾಕೆ ಚೆಲ್ಲಿಲ್ಲ ಅಷ್ಟಾದ್ರೆ? ಕೈಯತ್ತ ರಾಮು, ಯಾಕೆ ಅಷ್ಟು ಹದ್ರತಾ ಇದೆಯಾ ಚಳಿಯಲ್ಲಿ? ಚಳಿ ಆಗ್ತಾ ಇದೆಯಾ? ಯಾಕೆ ಅಷ್ಟು ಹದ್ರತಾ ಇದೆಯಾ? ಹೊಡಿಬೇಡ, ಹೊಡಿಬಾರ್ದು, ಹೊಡಿಬಾರ್ದು. ಈಗ ರಂಗೋಲಿ ಹಾಕ್ಬೇಕಿತ್ತು ಫ್ರೆಂಡ್ಸ್, ಅದಕ್ಕೆ ಇವಾಗ ಗುಡಿಸ್ಕೊಂಡಿದ್ದೀನಿ, ಸಾರಿಸ್ತಾ ಇದ್ದೀನಿ. ಸಾರಿಸಿ ಒಳ್ಳೆ ರಂಗೋಲಿ ಹಾಕೋಣ. ಇವತ್ತು ಹೊಸ ವರ್ಷದ ಮೊದಲನೇ ದಿನ ಅಲ್ವಾ. ಸೊ ಅದಕ್ಕೆ ಯಾವುದಾದ್ರು ಚೆನ್ನಾಗಿರೋ ರಂಗೋಲಿ ಹಾಕೋಣ ಅಂತ ಮೊದಲೇ ನೋಡಿಟ್ಕೊಂಡಿದ್ದೆ. ಹಾಗೆ ಗಿಡಗಳಿಗೂ ನೀರು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರೆ ಗಿಡಗಳು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಕ್ಲೀನಾಗಿ ನೀರನ್ನ ಚಿಮುಕಿಸ್ಬೇಕು. ಸೊ ಅದನ್ನ ನೀರು ಚಿಮಿಸ್ದೆ. ಹಾಗೆ ವಿಡಿಯೋ ಮಾಡ್ತಾ ಇದ್ನಲ್ಲ ಅಂತ ಹಾಕಿದೆ. ಈಗ ನೋಡಿ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕೋಕ್ಕೆ
ಬಂದಿದ್ದೀನಿ. ಸೊ ರಂಗೋಲಿ ಹಾಕಿದ ವಿಡಿಯೋ ತೋರಿಸಿಲ್ಲ. ಪಾಪು ಎಲ್ಲ ಇಲ್ಲೇ ಟ್ರೈಪಾಡ್ ಎತ್ಕೊಂಡ್ಬಿಡ್ತಾಳೆ ಅದನ್ನ ಇಟ್ಟೇನಾದರೂ ರಂಗೋಲಿ ಹಾಕಿದ್ರೆ. ಸೊ ಸಿಂಪಲ್ಲಾಗಿ ನಾನು ಈ ರೀತಿ ರಂಗೋಲಿ ಹಾಕಿದ್ದೀನಿ. ಹ್ಯಾಪಿ ನ್ಯೂ ಇಯರ್ 2025 ಅಂತ ಬರೆದಿದ್ದೀನಿ. ಹಾಗೆ ಇದು ಬಾತ್ಕೋಳಿಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ರಂಗೋಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಕಲರ್ಸಲ್ಲಿ ಹಾಕ್ಬೋದು, ಬಟ್ ಅಷ್ಟು ಟೈಮ್ ಇಲ್ಲ, ಪಾಪುನು ಬಿಡಲ್ಲ. ಸಿಂಪಲ್ಲಾಗಿ ಹಾಕಿದ್ದೀನಿ ರಂಗೋಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಡಿ ಹೋಗೋಣ. ಹಾಲು ಕುಡಿತೀಯಾ? ಬೂವ ತಿನ್ನಲ್ವಾ? ಬೂವ ತಿನ್ಬೇಕು. ಹಾಲು ಕುಡಿಯೋಕೆ ಚಿಕ್ಕ ಮಗುನ ನೀನು? ಹೋಯ್ ಚಿನ್ನಿ, ಇಲ್ಲಿ ನೋಡಿ, ಇಲ್ಲಿ ಹೇಳಮ್ಮ, ನಿನ್ನ ಹೆಸ್ರೇನು ಹೇಳು? ಕೃತಿಕಾ ಅಲ್ಲ, ಕೃತಿಕ್ಷಾ. ಫುಲ್ ಹೆಸ್ರು ಹೇಳು, ಕೃತಿಕ್ಷಾ. ಏಯ್ ಚಿ ಗಬ್ಬಿ. ಹಾಲು ಬೇಕಾ? ಹಾಲು ಬೇಡ, ಬೂವ ತಿನ್ನಿ ಅಂತ ಇರು, ಟಿಫನ್ ಆಗುತ್ತೆ. ಬೂವ ತಿನ್ಬೇಕು, ಬೂವ ತಿನ್ಬೇಕು. ರಾಮು ನೋಡು ಏನು ಮಾಡ್ತಾ ಇದೆ, ಕಡಿತಾ ಇದೆ. ರಾಮು, ರಾಮು, ಓಯ್ ರಾಮುಗಿದು ಹುಟ್ಟು ಮಚ್ಚೆ, ಕಪ್ಪಗಿದೆ ಅಲ್ಲ, ಅದು ಹುಟ್ಟು ಮಚ್ಚೆ ರಾಮುಗೆ. ಗೊತ್ತಮ್ಮ? ಮುಟ್ಬೇಡ. ಎಲ್ಲಿಗೆ ಬರ್ತಿದ್ಯಾ ನೀನು? ಬೀಳ್ತೀಯಾ? ಕಾರ್ದ ರೆಡಿ ಆಯ್ತಾ? ಹೋಗ್ಲಿ, ಮತ್ತೆ ಒಬ್ಳು ಹೋಗಲ್ವಾ ಕಾರ್ದು? ನಾನು ಸ್ಟೆಪ್ನಿ ಚೇಂಜ್ ಮಾಡಿಬಿಟ್ಟಿದ್ರೆ ಆಗೋಗಿರೋದು. ಎಷ್ಟು ಸರಿ ಹೋಗಿದ್ದೀರ ಕಾರ್ ರೆಡಿ ಮಾಡಿಸಿ. ಅದು ಕಾರ್ದೆಲ್ಲ ನಿಮಗೆ ಗೊತ್ತಿರೋದು, ನನಗೆ ಗೊತ್ತಿರೋದಲ್ಲ. ನೀವು ನೋಡಿ ಮಾಡಬೇಕು, ಯಾವ ಥರ ಬೇಕೋ ಏನು ಅಂತ. ನನಗೇನು ಗೊತ್ತು? ಜಾಕ್ ಏನು ಗೊತ್ತು? ಜಾಕ್ ಅಂದರೆ ನನಗೆ ಟೈಟಾನಿಕ್ ಜಾಕ್ ನೆನ್ಪು ಬರ್ತಾನೆ ಅಲ್ವಾ? ನನಗೆ ಟೈಟಾನಿಕ್ ಜಾಕೇ ನೆನ್ಪು ಬರೋದು, ಜಾಕ್ ಅಂದಿದ ತಕ್ಷಣ. ನೀವೇ ಆರ್ಡ್ರ್ ಮಾಡಿ ಅದನ್ನು. ಏನೇನು ತಂದಿದ್ರೆ ತೋರಿಸಿ. ಫ್ರೆಂಡ್ಸ್, ಇವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂತಿದ್ದೀವಿ. ಹೊಸ ವರ್ಷ ಅಂತ ಮೈಸೂರು ಪಾಕ್ ಸ್ವೀಟ್ ತಂದಿದ್ದಾರೆ. ಹಾಲು, ಮೊಸರು ತರಲಿಲ್ವಾ? ಹಾಲು ಮೊಸರು ಇತ್ತೀಯಾ? ಮತ್ತೆ ಸಾಯಂಕಾಲ ತರಬೇಕು. ಫ್ರೆಂಡ್ಸ್, ಹ್ಯಾಪಿ ನ್ಯೂ ಇಯರ್. ಮೈಸೂರು ಪಾಕ್ ಕೊಡ್ತಾ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಬುಜ್ಜ ಬಾಯಿಲಿ. ಆಹಾ, ಇವಳು ನೋಡಿ ಫ್ರೆಂಡ್ಸ್, ಇವಳು ಕತೆ ನೋಡಿ. ಲೇ ಕೈ ಬೇಡವಾ ನಿನಗೆ? ಮಮ್ಮಿ ಕೈ ಬೇಕು, ಮಮ್ಮಿ ಕೈ ಬೇಕು ಅಂತ ಅಂದ್ಬಿಟ್ಟು ಅವಳ ಕೈಯೇ ಬೇಡ. ಏನು ಹೇಳಿದ? ಇದೇನಿದು ನಿನ್ನ ಫೇವ್ರೆಟ್ಟು? ಗುಲಾಬ್ ಜಾಮೂನು. ಗುಲಾಬ್ ಜಾಮೂನ್ ಬೇಕಾ? ಜಾಮೂನು ತಿಂತೀಯಾ? ಮಾಡ್ಕೊಡ್ತೀನಿ ಬಿಡು. ಗುಲಾಬ್ ಜಾಮೂನ್ ಬೇಕಾ? ಬಾ, ಸ್ವೀಟ್ ತಿನ್ನಿ ಅಂತೆ. ಮೈಸೂರು ಪಾಕ್ ತಿಂತೀಯಾ? ಮೈಸೂರು ಪಾಕು ತಗೋ. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಆವಾಗಲೇ ನ್ಯೂ ಇಯರ್ ಹೇಳ್ದಲ್ಲ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ. ಇವಾಗ ಅಮ್ಮ ಹೇಳಿ, ಇವಾಗ ಇಲ್ಲಿ ಹೇಳ್ಬೇಕು. ಅಪ್ಪಗೆ ಹೇಳ್ತಾ ಇದೀಯಾ? ನಿಮಗೆ ಬಂದು ಹೇಳ್ತಾಳೆ ನೋಡ್ರಿ ಅವಳು. ಅಮ್ಮ ನನಗೆ ಹೇಳು ಹ್ಯಾಪಿ ನ್ಯೂ ಇಯರು. ಅಷ್ಟೇನಾ? ಮಮ್ಮಿ ಅನ್ಬೇಕು. ಹೇಳು ಇನ್ನೊಂದ್ಸರಿ. ಥ್ಯಾಂಕ್ ಯು ಬುಜ್ಜ, ನಿಂಗೂ ಹ್ಯಾಪಿ ನ್ಯೂ ಇಯರ್. ಇದು ಮಾಡಿಕೊಡ್ಬೇಕು, ಇನ್ನೂ ಲೇಟ್ ಆಗುತ್ತೆ. ಇವ್ರಿಗೆ ಎಲ್ಲರಿಗೂ ಹೇಳು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಅಂತ ಹೇಳು. ಹೇಳು ಫ್ರೆಂಡ್ಸ್. ಹಾಂ, ಇನ್ನೊಂದ್ಸರಿ ಹೇಳ್ಬಿಡು. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದಾಳೆ ಎಲ್ಲರಿಗೂ. ವಿಶ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಅಮ್ಮ ಇದು ಇಟ್ಟು ಕಣೆ, ಮಾಡಬೇಕು ಕಣೆ ಜಾಮೂನು. ಇದು ಓಪನ್ ಮಾಡು, ತಿಂತೀನಿ ಅಂತಾಳೆ. ತೊಗೊಳಮ್ಮ ಜಾಮೂನು. ಜಾಮೂನು ಅಂತೀನಿ, ಮೈಸೂರು ಪಾಕು. ಚೆನ್ನಾಗಿದೆಯಾ? ಅಮ್ಮ ಜಾಮೂನ್ ಮಾಡೋವರೆಗಿದೆ.
ಜಾಮೂನ್ ಮಾಡೋರ್ಗಿರು ತಗೋ. ಅಪ್ಪ ತಗೋಪ್ಪ. ಅಪ್ಪ ಮೈಸೂರು ಪಾಕ್ ಅಮ್ಮಂಗೆ ಕೊಟ್ಟೆ, ನೀನು ತಗೋ. ಬಾ ನಾನು ಕೊಡ್ತೀನಿ, ಬಾ ತಾತ ಕೊಡ್ತೀನಿ, ಬಾ. ನೋಡ್ದ ಇದು ತಿನ್ನೋಣ, ಇದು ಸ್ವೀಟೇ. ಬಾ ತಿನ್ನಲ್ಲ ಅಂತ ತಗೊಳ್ರಿ. ನಂಗೆ ಬೇಡ. ನೀನು ತಗೋ ಅಮ್ಮ. ಇಷ್ಟೇನಾ ತಿನ್ನೋದು? ಅಷ್ಟು ಬೇಗ ತಗೊಳ್ಳೆ. ಅವಳ ಮುಂದೆ ಒಂದು ಪೀಸ್ ಫುಲ್ಲು ತಿಂದೆ. ಅವಳಿಗೆ ಜಾಮೂನೇ ಬೇಕಂತೆ, ಅವಳಿಗೆ ಜಾಮೂನೇ ಬೇಕಂತೆ. ಜಾಮೂನ್ ಮಾಡಕ್ಕೆ ಲೇಟ್ ಅಮ್ಮ. ಸರಿ ಬಾ, ಕೊಡ್ತೀನಿ, ಜಾಮೂನೇ ಕೊಡ್ತೀನಿ ಬಾ. ಅಟ್ಟ ಅಂದ್ರೆ ಅಟ್ಟ ನನ್ನ ಮಗಳದು. ಅದೆಲ್ಲ ಇದು ಜಾಮೂನಾ? ಇದ್ರೊಳಗಡೆ ಏನಿರುತ್ತೆ? ಜಾಮೂನ್ ಇರುತ್ತೆ. ಇವಾಗ ನಿಂಗೆ ಅದು ಬೇಕಾ? ಇವಾಗ ಇದ್ರಲ್ಲಿ ಜಾಮೂನ್ ಇಲ್ಲಮ್ಮ, ಇಟ್ಟಿದೆ. ಜಾಮೂನ್ ಇಲ್ಲ ಪುಟ್ಟ, ಇದ್ರಲ್ಲಿ ಇಟ್ಟೈತೆ. ಜಾಮೂನ್ ಮಾಡ್ಕೊಡ್ತೀನಿ. ಅದೇ ಇದನ್ನ ಕಟ್ ಮಾಡಿಬಿಟ್ಟು ಇಟ್ಟು ತೋರಿಸ್ಬೇಕು ಅವಳಿಗೆ. ಅದ್ರೊಳಗಡೆ ರೆಡಿಮೇಡ್ ಜಾಮೂನ್ ಇದೆ ಅನ್ಕೊಂಡವಳೆ. ಅಮ್ಮ ಇದರಲ್ಲಿ ಇಟ್ಟು ಕೊಟ್ಟು ಹಿಂಗೆ ಮಾಡ್ಕೊಂಡು ತಿನ್ನಿ ಅಂತ ಕೊಟ್ಟಿದ್ದಾರೆ ಅವರು. ಇದ್ರಲ್ಲಿ ಜಾಮೂನ್ ಇಲ್ಲ. ಯಾವ್ದು ಬೇಕು? ಅದು ಅದಲ್ಲಿ ಇರೋದು ಬೇಕಾ? ಮೇಲ್ಗಡೆ ಇರೋ ಕೊಟ್ಟು ಕವರ್ ಬೇಕಾ? ಒಳಗಡೆ ಇರೋದು ಬೇಕಾ? ನೋಡು, ಇದ್ರಲ್ಲಿ ಇವಾಗ ಇರೋ ಒಂದು ನಿಮಿಷ. ಇದ್ರಲ್ಲಿ ಏನಿದೆ? ಏನಿದೆ? ಜಾಮೂನ್ ಐತಾ ಇದ್ರಲ್ಲಿ? ಜಾಮೂನ್ ಐತೆ, ಜಾಮೂನ್ ಐತಂತೆ. ತಿನ್ನಿ ಅಂತ ಹೇಳಿ. ಜಾಮೂನ್ ಇಲ್ಲ ಇವಳ ರಿಯಾಕ್ಷನ್ ನೋಡ್ಬೇಕಪ್ಪ ಇವಾಗ. ಬಾಂಡ್ಲೆಲೆ ಹಾಕ್ತಾರೆ. ತಗೋ ತಿನ್ನು ಜಾಮೂನು. ಅದಕ್ಕೆ ಹೇಳಿದ್ದು ನನಗೆ ಕೊಡಿಯೋದು. ಇವಾಗ ಇದನ್ನ ಕಲಿಸ್ಬಿಟ್ಟು ಏನಪ್ಪ ಎಣ್ಣೆಯಲ್ಲಿ ಕರೆದುಬಿಟ್ಟು ಆಮೇಲೆ ಪಾಕಕ್ಕೆ ಹಾಕ್ತಾರೆ. ಅವಾಗ ಜಾಮೂನ್ ಆಗುತ್ತೆ. ಅದನ್ನೇ ನಾನು ಹೇಳ್ತದೆ, ಜಾಮೂನ್ ಇಲ್ಲ ಇಟ್ಟಿರೋದು ಅಂತ. ತಗೋ ತಿನ್ನು. ಅದು ಮಾಡೋವರೆಗೂ ಬರೀ ಹಿಟ್ಟನೆ ತಿನ್ಸೋದು. ಹಾಲು ಪೌಡ್ರ್ ಹಾಕಿರ್ತಾರಲ್ಲ ಅದಕ್ಕೆ. ಕೋವಾ. ಇವರು ಮಾಡೋವರೆಗೂ ವೇಟ್ ಮಾಡು. ನಿಮ್ಮಪ್ಪ ನಾನು ಇಬ್ರು ಮಾಡ್ಕೊಡ್ತೀವಿ. ಪಾಪ ಬೇಕಾ? ಬಾ ಕೊಡ್ತೀನಿ. ಆಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀವಿ. ಪಾಪು ಬರಲ್ಲ ಅಂತ ಇದ್ಲು. ಇವಾಗ ನಾವು ಎಲ್ಲರೂ ಹೋಗ್ತಾ ಇರೋದಕ್ಕೆ ಅವಳು ಬರ್ತಾ ಇದ್ದಾಳೆ. ಅಪ್ಪ ಬರ್ತಾ ಇಲ್ಲ, ಅಪ್ಪ ಮನೆಯಲ್ಲೇ ಇರ್ತಾರಂತೆ. ಸೊ ನಾನು, ಅಮ್ಮ, ಪಾಪು ಮತ್ತು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತಿದ್ದೀವಿ. ಬಾ ಪೂಜೆ ಹೋಗೋಣ. ಕಾಣಿಸೋದೇ ಇಲ್ಲಮ್ಮ. ನಾನು ನೋಡಿದ್ದೀನಿ ಕರೆಕ್ಟಾಗಿ. ಅಂಗನವಾಡಿ ಓಪನ್ ಆಗಿಲ್ಲ, ಸ್ಕೂಲ್ ಓಪನ್ ಆಗಿಲ್ಲ. ನೀನೆಲ್ಲಿ ನೋಡ್ಕೊಂಬಂದೆ? ಸರಿ, 5,000 ಬೆಟ್ಟಿಂಗ್ ಅಮ್ಮ. ಹೌದಮ್ಮ, ಬೆಟ್ಟಿಂಗ್ 5,000 ಬೆಟ್ಟಿಂಗ್. ಇನ್ನೂ ಓಪನ್ ಮಾಡಿಲ್ಲ. ಅವ್ರು 10:30 ಮೇಲೆ ಓಪನ್ ಮಾಡಿದ್ರು ಸ್ಕೂಲು. ಅಲ್ಲ, ಬೆಟ್ಟಿಂಗ್ ಆಗ್ತಾ ಇದಾರೆ ಅಂದ್ರೆ ಇವರು ಫುಲ್ಲು ಪಕ್ಕ ಇಡ್ತಾರೆ ಅಂತ ಗೊತ್ತು ಅಮ್ಮಂಗೆ. ಸೊ ನಮ್ಮೂರ ವೀರಾಂಜನೇಯ ಸ್ವಾಮಿ ಟೆಂಪಲ್ಲು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಮೆಂಟಲ್ಲಿ ಒಬ್ರು ಕೇಳಿದ್ರಿ ವೀರಾಂಜನೇಯ ಸ್ವಾಮಿ ಟೆಂಪಲ್ ತೋರಿಸಿ ಅಂತ. ಸೊ ಅದಕ್ಕೆ ಇವತ್ತು ನಿಮಗೋಸ್ಕರ ಅಂತಾನೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮ್ಮೂರ ವೀರಾಂಜನೇಯ ಸ್ವಾಮಿ ಟೆಂಪಲ್ ಹೇಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ. ನಮ್ಮೂರಲ್ಲಿ ಇದು ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು. ತುಂಬ ಜನ ಬರ್ತಾರೆ. ಇವತ್ತು ಕೂಡ ಜನ ಬಂದಿದ್ರು. ಬನ್ನಿ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಎಂಟ್ರೆನ್ಸು. ಸೊ ಅಮ್ಮ ಕೂಡ ಬರ್ತಾ ಇದ್ದಾರೆ ನೋಡಿ, ಪಾಪನ ಎತ್ಕೊಂಡು. ಅಜ್ಜಿ ಹತ್ರ ಹೋಗ್ತೀನಿ ಅಂತ ಅದಕ್ಕೆ ಕೊಟ್ಟೆ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸಲ್ಲಿ ಈ ಸ್ತಂಭ ಇದೆ. ಹಾಗೆ ಸುತ್ತೂರ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ.
ನೋಡ್ರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಎಲ್ಲ ಥರ ಇದು ಮಾಡ್ತಾರೆ, ಮೀನ್ಸ್ ರಥಗಳನ್ನ ಹಿಡಿಯೋದು. ತುಂಬ ರಾಮನವಮಿ ಬಂದಾಗಂತೂ ತುಂಬ ವಿಶೇಷವಾಗಿ ಪೂಜೆಗಳು ಎಲ್ಲ ಮಾಡ್ತಾರೆ. ಇಲ್ಲಿ ನನಗೆ ತುಳಸಿ ಗಿಡ ತುಂಬ ಇಷ್ಟ, ತುಂಬ ಚೆನ್ನಾಗಿ ಬೆಳೆದಿದೆ. ನೋಡಿ ದೇವಸ್ಥಾನ ಹೇಗಿದೆ ಅದು, ತುಂಬ ಚೆನ್ನಾಗಿದೆ. ಯಾವಾಗಾದರೂ ಮನ್ಸಿಗೆ ಬೇಜಾರಾದಾಗೆಲ್ಲ ಬರ್ತೀವಿ ನಾವು. ಇದು ರಥ. ಇಲ್ಲಿ ನೋಡಿ ನಮ್ಮಮ್ಮ ಮತ್ತು ಪಾಪು ಇಬ್ಬರು ಕೂಡ ನವಗ್ರಹ ಸುತ್ತಾ ಇದ್ದಾರೆ. ಈಗ ನಾನು ಕೂಡ ನವಗ್ರಹ ಸುತ್ತೆ, ನನ್ನ ಮಗಳು ಕೂಡ ಎಷ್ಟು ಭಕ್ತಿಯಿಂದ ದೇವ್ರ ಕೈ ಮುಗಿತಾ ಇದ್ದಾಳೆ ಅಂತ. ತುಂಬ ಇಷ್ಟ. ಚಾಮಿಗುಡಿಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಈ ಗಣೇಶ ದೇವ್ರದ್ದು ದೇವಸ್ಥಾನ ಇದೆ ನೋಡಿ. ಆಮೇಲೆ ಗಂಟೆ ಹೊಡಿಬೇಕು ಅಂದ್ಲು ಪಾಪು, ಗಂಟೆ ಕೂಡ ಓಡಿಸ್ದೆ ನಾನು ಅವಳಿಗೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನಮ್ಮೂರಲ್ಲಿ ದೇವಸ್ಥಾನ. ಪ್ರತಿ ಶನಿವಾರ ನಾವು ಇಲ್ಲಿ ವಿಳ್ಯದೆಲೆ ಪೂಜೆಗೆಲ್ಲ ಕೊಡ್ತಾಯಿದ್ವಿ ನಾವು. ಅವಾಗ ಬರ್ತಾನೆ ಇರ್ತೀವಿ. ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಗಂಟೆ ಹೊಡಿಬೇಕಂತಿದ್ದಾಳೆ ನೋಡಿ, ಅವಳು ಎತ್ಕೊಂಡು ಗಂಟೆ ಹೊಡಿಸ್ತಾ ಇದ್ದೀನಿ ನಾನು. ವೆರಿ ಗುಡ್ ಗಲಮ್ಮು. ಅಮ್ಮ ಎಲ್ಲೋಯ್ತು, ಅಜ್ಜಿ ಎಲ್ಲೋಯ್ತು? ಹೊಸ ವರ್ಷದಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಒಳ್ಳೇದು ಮಾಡಪ್ಪ ಈ ವರ್ಷ ಅಂತ ದೇವ್ರ ಹತ್ರ ಕೇಳ್ಕೊಂಡ್ವಿ, ನೀವು ಕೇಳ್ಕೊಳ್ಳಿ. ಹಾಗೆ ಈಗ ನಾವು ಒಂದು ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗಬೇಕು. ದೇವಸ್ಥಾನದಿಂದ ಹಂಗೆ ಬರಬಾರ್ದು, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಬರಬೇಕು. ಈಗ ನೋಡಿ ನನ್ನ ಮಗಳು ದೇವ್ರ ಪ್ರಸಾದ ಹೂವು ತಂದು ಕೊಟ್ಲು, ತಗೋ ಮಮ್ಮಿ ಅಂತ. ಆಮೇಲೆ ಫ್ರೆಂಡ್ಸ್ 10 ಗಂಟೆಗೆ ಆಂಜನೇಯ ಸ್ವಾಮಿ ಟೆಂಪಲ್ ಮುಚ್ಚಿಬಿಡ್ತಾಯಿದ್ರು. ನನ್ನ ಹಸ್ಬೆಂಡು ಪೂಜಾರಿ ಕಾಲ್ ಮಾಡಿ ಬರ್ತಾಯಿದ್ದೀವಿ, ಒಂದು 10 ನಿಮಿಷ ಓಪನ್ ಮಾಡಿ ಬಂದುಬಿಡ್ತೀವಿ ಅಂತ ಹೇಳಿ ನಾ ಬೇಗ ರೆಡಿ ಆಗಿಬಿಟ್ಟು ಬಂದುಬಿಟ್ವಿ. ಇನ್ನೂ ಮನೇಲಿ ಪೂಜೆನೂ ಮಾಡಿಲ್ಲ, ಇನ್ನೂ ಟಿಫನು ಮಾಡಿಲ್ಲ, ಅಡುಗೆ ಎಲ್ಲ ಮಾಡಬೇಕು. ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ. ಸೊ ನಾನು ಮುಟ್ಕೊಂಡಿದ್ದು ಹೂವು ಬಿತ್ತು, ನಾನು ನೋಡಲೇ ಇಲ್ಲ. ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ರು ಇಷ್ಟೊತ್ತು. ಸೊ ಮನೆಗೆ ರಿಟರ್ನ್ ಬಂದ್ವಿ. ಈಗ ನೋಡಿ ದೇವ್ರ ಪೂಜೆ ಮಾಡಿದೆ ನಾನು. ಮನೆಗೆ ಬಂದಿದ್ದ ತಕ್ಷಣ ದೇವ್ರ ಪೂಜೆ ಮಾಡಿಕೊಂಡೆ. ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸು. ದೇವ್ರ ಪೂಜೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ. ಇಷ್ಟು ದಿವಸ ಮಾಡ್ತಾನೆ ಇರಲಿಲ್ಲ ಪೂಜೆ, ಯಾಕಂದರೆ ರೆಸ್ಟ್ ಡೇ ಇತ್ತಲ್ವ, ಮಾಡ್ತಾ ಇರಲಿಲ್ಲ. ಏನೋ ಒಂಥರ ಮನ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು ಆವಾಗ. ನನಗೆ ತುಂಬ ಇಷ್ಟ ಆಗುತ್ತೆ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಎಲ್ಲ ತುಂಬ ಇಷ್ಟ ಆಗುತ್ತೆ. ಈಗ ನೈವೇದ್ಯಕ್ಕೆ ಇಡು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಬಾಳೆಹಣ್ಣು ಮತ್ತು ವೀಳ್ಯದೆಲೆ ತಂದು ಕೊಟ್ಟರು. ಹಾಗೆ ಇಡಬಾರ್ದು, ಕಾಯಿನ್ ಏನಾದರೂ ಇಡು ಅಂತ ಅಂದ್ಬಿಟ್ಟು 5 ರೂಪಾಯಿ ಕಾಯಿನು ಕೂಡ ತಂದು ಕೊಟ್ಟಿದ್ದಾರೆ. ಸೊ ದೇವ್ರಿಗಿಟ್ಟು ನಾನು ದೇವ್ರಿಗೆ ಮೊಕ್ಕೊಂಡೆ. ಈ ವರ್ಷ ನಮಗೆ ಚೆನ್ನಾಗಿ ಬರಲಿ, ಈ ವರ್ಷದಲ್ಲಿ ನಾವು ಅಂದ್ಕೊಂಡಿರೋದೆಲ್ಲ ನಡೀಲಿ, ದೇವ್ರ ಅನುಗ್ರಹ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಾಯಿತು. ನಾನಂತೂ ತುಂಬಾ ಬೇಡ್ಕೊಂಡಿದ್ದೀನಿ, ಈ ವರ್ಷ ನೀನು ಅನುಗ್ರಹ ಆಶೀರ್ವಾದ ಸದಾ ಇಲ್ಲಪ್ಪ ದೇವರೇ ಅಂತ ಎಲ್ಲ ಕೇಳ್ಕೊಂಡಿದ್ದೀನಿ. ಇನ್ನೂ ಮನಸ್ಸಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ಹೇಳ್ಕೊಬಾರ್ದು, ಅದೆಲ್ಲ ನಡೆದ ಮೇಲೆ ಹೇಳ್ಬೋದು, ನಡೆಯೋಕ್ಕಿಂತ ಮುಂಚೆ ಹೇಳ್ಬಾರ್ದು. ಹ್ಞೂ ರೀ, ಕೋಸ್ಪಲ್ಯಕ್ಕೆ ತಾನೇ ಹೊಡ್ಕೊಡಿ. ಸೊ ಫ್ರೆಂಡ್ಸ್, ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಟಿಫನ್ನು. ಇವತ್ತು ಚಪಾತಿ ಮತ್ತು ಕೋಸು ಮಾಡ್ಕೊತಾ ಇದ್ದೀವಿ ನಾವು ಇವತ್ತು ಮಾರ್ನಿಂಗ್ ಟಿಫನ್ಗೆ. ಸೊ ಈ ತರಕಾರಿ ಎಲ್ಲ ಹಚ್ಕೊಟ್ಟಿದ್ದಾರೆ. ನಾನು ಯಾರು ಹಸ್ಬೆಂಡ್, ನೀವೇನು ಹಚ್ಚಿದ್ದು ತರಕಾರಿ? ಅಪ್ಪ ಹಚ್ಚಿದ ತರಕಾರಿ ಹಚ್ಕೊಟ್ಟಿದ್ದಾರೆ. ಅಪ್ಪ ತರಕಾರಿ ಕೊಬ್ಬರಿ ಹೊಡ್ಕೊಡ್ತಾರೆ. ಈರುಳ್ಳಿ ಏನೋ ತರಕಾರಿನ ಅನ್ನ ಏನದು ತರಕಾರಿನೇ ತಾನೇ ಅದು ಬೇರೆ ರೀತಿ ಅಂತೆ. ನನ್ನ ಹಸ್ಬೆಂಡ್ಗೆ ಈರುಳ್ಳಿ ತರಕಾರಿ ಅಲ್ಲ ಅಂತೆ, ಅಡ್ಡು ಈರುಳ್ಳಿ ಅಂದರೆ ನನ್ನ ಹತ್ರ ಒಂದು ಸಿಕ್ಕಾಕೋಬಾರ್ದು. ಓಕೆ ಫ್ರೆಂಡ್ಸ್, ಇವಾಗ ಚಪಾತಿ ಪಲ್ಯ ಮಾಡ್ಕೋಬೇಕು. ಸೊ ಮಾಡ್ಕೊಳ್ಳೋಣ, ಬೇಗ ಹೊಡ್ಕೊಡಿ. ತೆಂಗಿನಕಾಯಿ ಪಾಕ ರೆಡಿಯಾಗಿದೆ, ಇನ್ನು ಜಾಮೂನ್ ರೆಡಿಯಾಗಿಲ್ಲ. ಏನೇ ತಗೊಂಡ್ರು ಗಂಡ ಹೆಂಡತಿ ಸಮಪಾಲು ಅಂದರೆ ಅರ್ಧ ನಿಮಗೆ ಅರ್ಧ ನಮಗೆ ತಗೋಬೇಕಂತೆ. ಇವಾಗ ತೆಂಗಿನಕಾಯಲ್ಲೇ ಈ ಚಿಪ್ಪು ನಿಮಗೆ, ತೆಂಗಿನಕಾಯಿ ನನಗೆ, ಓಕೆನಾ? ಕೊಬ್ಬರಿ ನನಗೆ, ಚಿಪ್ಪು ನಿಮಗೆ, ಓಕೆನಾ? ಯಾವತ್ತಾದ್ರೂ ಚಿಪ್ ಕೊಟ್ಟಿದ್ದೀನಾ? ಕೊಡ್ತಾ ಇದೆಯಲ್ಲ.
ಚಿಪ್ ನಿಮಗೆ, ಅದೇ ಇವಾಗ ಕೊಬ್ಬರಿ ನನಗೆ ಅಂತ ಇನ್ನೂ ಕೊಟ್ಟಿಲ್ಲ. ನೀವು ಅಂತಂದ್ರೆ ಕೊಡ್ತೀನಿ. ಸರಿ ಆಯಿತು, ನೀವೇ ಕೊಬ್ಬರಿ ತಗೊಳ್ಳಿ, ನಾನೇ ಚಿಪ್ ತೊಗೊತೀನಿ ಆಯಿತಾ? ಅದೇನಕ್ಕೆ ಆ ಥರ? ಅದ್ರ ಬದಲು ಇಬ್ರು ಕೊಬ್ಬರಿನ ತಗೋಬೋದು. ಇಬ್ರು ಕೊಬ್ಬರಿ ತಗೋಬೇಕು. ಆಪ್ಷನ್ ಬರಲ್ಲ ನಿಮಗೆ ಮೈಂಡಲ್ಲಿ ಲೇಡೀಸ್ಗೆ ಅವತ್ತು ಏನು ಬರಲ್ಲ ಲೇಡೀಸ್ಗೆ ಆಪ್ಷನ್ಸ್. ಇಬ್ರು ಕೊಬ್ಬರಿನ ತಗೋಬೋದು ಅಂತ ಹೇಳ್ಬೋದಿತ್ತು. ಸರಿ ಆಯಿತು, ಇಬ್ಬರು ಕೊಬ್ಬರಿ ಮತ್ತು ಬೆಲ್ಲ ತಗೊಳ್ಳೋಣ, ಚೆನ್ನಾಗಿರುತ್ತೆ. ಕೊಬ್ಬರಿ ಬೆಲ್ಲ ಎರಡೂ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ಏನು ಹೇಳೋಣ ಅಂದ್ಕೊಂಡೆ ಬರ್ತದೆ. ಯಾಕೆ ಮರ್ತದೆ ಅಂದಿಲ್ಲ ನನ್ನನ್ನು ಎಲ್ಲಾದರೂ? ನಿಮ್ಮನ್ನು ಮರೆಯೋಕ್ಕಾಗುತ್ತೇನ್ರಿ? ಅಷ್ಟೊಂದು ಟಾರ್ಚರ್ ಮಾಡಿದ್ದೀನಿ. ಅಷ್ಟೊಂದು ಟಾರ್ಚರ? ಒಂಥರ ಟಾರ್ಚರೇ ಬಿಡಿ, ಏನು ಹೇಳೋಕ್ಕಾಗಲ್ಲ. ನೀವು ಹೇಳ್ತಾ ಇದ್ದೀರಾ ಟಾರ್ಚರ್ ಅಂತ. ಅಷ್ಟೊಂದು ಟಾರ್ಚರ್ ಮಾಡಿದ್ದೀನಿ ನಾನು. ಏನು ಮಾಡ್ತಿರ್ತಾಳೆ ಕೃತಿಕ್ಷಾ ಸ್ಕೂಲಲ್ಲಿ? ಅಳ್ತಾ ಇರೋದಂತೂ ಇಲ್ಲ, ಸುಮ್ಮನೆ ನಾವಲ್ಲಿ ಹೋಗಿ ಬಿಟ್ಟಾಗ ಅಳ್ತಾ ಇರ್ತಾಳೆ ಅಷ್ಟೇ. ಹ್ಞೂ, ಬೆಲ್ಲಿ ಡ್ಯಾನ್ಸ್, ಬೆಲ್ಲಿ ಡ್ಯಾನ್ಸ್ ಆಡ್ತಿರ್ತಾಳ. ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬಂದ್ರಿ ರೀ, ನಾನು ರೆಸಿಪೀಸ್ ತೋರಿಸ್ತೀನಿ ಇನ್ಮೇಲೆ. ರೆಸಿಪೀಸ್ ತೋರಿಸೋದು ಕರ್ಬೇವಿನ ಸೊಪ್ಪು ತೋರಿಸ್ತೀನಿ. ಕರ್ಬೇವಿನ ಸೊಪ್ಪು ಹಾಕ್ಬೇಕು, ಇವಾಗ ಎಗ್ರೋ ಕಾರ್ಯಕ್ರಮ ಐತೆ ಅಂತ. ಹೆಲ್ಮೆಟ್ ಹಾಕೋ. ಏನು ಬೈಕ ಓಡಿಸ್ತೀನಿ, ಹೆಲ್ಮೆಟ್ ಹಾಕೊಳ್ಳೋಕ್ಕೆ. ಮೇಡಮ್, ಕೊಬ್ಬರಿ ಹಾಕ್ಬೇಕಾ ಬೇಡ? ಬೇಡ, ಕಲಿತೇನೆ. ಗರಂ ಮಸಾಲ ಚೆನ್ನಾಗಿದೆ. ಸೊ ಪಲ್ಯಗಳಲ್ಲಿ ಚಪಾತಿಗೆ ಕಾಂಬಿನೇಷನ್ನು ಕೋಸು ಪಲ್ಯ, ಅದು ಕೂಡ ಸೂಪರಾಗಿರುತ್ತೆ. ನಾನು ಇವಾಗ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡೆ. ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಅದರ ಟೇಸ್ಟ್ ಬೇರೆ ಲೆವೆಲ್ಲೇ ಇರುತ್ತೆ, ಸಖತ್ತಾಗಿರುತ್ತೆ. ಕೋಸು ಪಲ್ಯಕ್ಕೆ ಗರಂ ಮಸಾಲ ಹಾಕ್ಕೊಂಡು ಮಾಡಿದ್ರೆ. ಏನು ಮಾಡ್ತಾ ಇದೀಯಾ? ಹಾಂ, ಏನು ಮಾಡ್ತಾ ಇದೀಯಾ? ಕೋಸು ಪಲ್ಯ. ಕೋಸು ಪಲ್ಯ ನೀನೇನ ಮಾಡ್ತಿರೋದು? ನಾನೇ ಮಾಡ್ತೀನಿ, ಇನ್ಯಾರು ಮಾಡ್ತಿರೋದಾ? ಸಾಕಲ್ವಾ? ನೀರಿನ ಅಂಶ ಏನಿಲ್ಲ. ಇದಕ್ಕೆ ರೈಸ್ ಹಾಕಿ ಕಲಿಸ್ಬಿಟ್ರೆ ಫ್ರೈ ಬೇಕು. ಆದರೆ ಇನ್ನೂ ಹಾಕ್ಬೇಕು, ಕ್ಯಾರೆಟು, ಬೀನ್ಸು ಅವೆಲ್ಲ ಹಾಕ್ಬೇಕು, ಚೆನ್ನಾಗಿರುತ್ತೆ ಮಾಡಿದ್ರೆ. ಅದಾಗೋಯ್ತಾ? ಬೇಕಲ್ವಾ? ಇವಾಗ ಜಾಮೂನು ಮಾಡಿದ್ರೆ ಎಷ್ಟೊತ್ತಿಗೆ ರೆಡಿ ಆಗುತ್ತೆ? ಸಾಯಂಕಾಲಕ್ಕೆ. ಓಕೆ, ನಂಗೆ ಇವಾಗೇ ತಿನ್ಬೇಕು ಅನಿಸ್ತದೆ, ಅದಕ್ಕೆ. ತಿನ್ಬಿಡು, ಮತ್ತೆ ಎಣ್ಣೆಲಿ ಹಾಕ್ತೀನಿ ನಾನು. ಆರಾಮಾಗಿರುತ್ತೆ. ಮತ್ತೆ ಸಕ್ಕರೆ ಪಾಕದಲ್ಲಿ ಮುಳುಗ್ತು ಅಂದ್ರೆ ಮುಗ್ದೋಯ್ತು. ಇಂಥ ಗಂಡ ಇದ್ರೆ ಯಾವ ಹೆಂಡತಿ ಸುಖವಾಗಿ ಸಂತೋಷವಾಗಿ ಬದುಕ್ತಾಳೆ. ನಾನು ಇಟ್ಟು ತಿನ್ಬೇಕಂತೆ, ಆಮೇಲೆ ನನ್ನನ್ನು ಹಾಕ್ತಾರಂತೆ ಎಣ್ಣೆಯಲ್ಲಿ. ಬಾ ಆಮೇಲೆ ನೀವು ತಿನ್ಬಿಡ್ತೀರ ಅದನ್ನ, ನನ್ನ ಟೇಸ್ಟ್ ಇದೆ. ತಿನ್ರಿ, ಒಳ್ಳೆ ಪಂಚಗಳು ಹೊಡಿತೀರ, ಬಟ್ ಕ್ಯಾಮ್ರಾ ಮುಂದೆ ಬರಲ್ಲ ಅಷ್ಟೇ. ಬಂದಿದೆ ನೋಡಿ ಕ್ಯಾಮ್ರಾ ಮುಂದೆ, ಏನಾಯ್ತದ ಇವಾಗ ಹೇಳ್ರಿ, ಇವಾಗ ಪಂಚಗಳಕ್ಕೆ ಯಾವಾಗಂತ ಬರಲ್ಲ. ಫ್ರೆಂಡ್ಸ್, ನಂಗೆ ಒಂದೇ ಒಂದು ಕುಳ್ಳು, ನನ್ನ ಹಸ್ಬೆಂಡ್ ನನಗಿಂತ ಚೆನ್ನಾಗಿ ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ ಅಂತ. ಬಟ್ ಸರಿಯಾಗಿ ದಿನ ವ್ಲಾಗ್ಸ್ ಮಾಡೋಕ್ಕೆ ಬರೋಂಗೆ ಇದ್ದಿದ್ರೆ
ಹೆಂಗೋ ಇರ್ತೈತೆ ಇಷ್ಟೊತ್ತಲ್ಲಿ. ಅವನ್ನೆಲ್ಲ ಏನು ಹೇಳ್ತೀರಾ, ಏನು ಮಾಡೋದು ಹೋಗಿ ಫ್ರೆಂಡ್ಸ್. ಅಷ್ಟೇ, ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ. ಸರಿ ಅನ್ನೇನೋ ಅನ್ಕೊಂಟಾವ್, ಅನ್ನೇ ಅವತ್ತಂದ ಹೇಳ್ತಾವ. ಫ್ರೆಂಡ್ಸ್ ಎಲ್ಲರೂ ಹೇಳಿ ನಿಮ್ಮ ಹಸ್ಬೆಂಡ್ ಜೊತೆ ಲಾಗ್ ಮಾಡಕ್ಕೆ ಹೇಳಿ, ಅವಾಗ ನನ್ನ ಹಸ್ಬೆಂಡ್ ಬರ್ತಾರೆ. ಎಲ್ಲರೂ ಕರೀರಿ ನನ್ನ ಹಸ್ಬೆಂಡ್ನ ಲಾಗಲ್ಲಿ. ಅಣ್ಣ ಬಂದು ಲಾಗ್ ಮಾಡಿ ಬನ್ನಿ ಅಂತ ಕರೀರಿ, ಬರ್ತಾರೆ. ಈಗ ಕರೆದ್ರೆ ಬರ್ತಾರೆ ಫ್ರೆಂಡ್ಸ್, ಇಲ್ಲಾಂದ್ರೆ ಇಲ್ಲ. ನಾನು ಕರೆದ್ರೆ ಬರ್ತಾ ಇಲ್ಲ. ಎಷ್ಟು ಚಪಾತಿಗಳಾಗ್ತವೆ ಗೆಸ್ ಮಾಡಿ. 21 ಉಂಡೆ ಮಾಡಿದ್ದು ನಾನು. ನೀವು ಹಂಗೆ ಹೇಳಿದ ತಕ್ಷಣ ಇದು ಮುದ್ರೋಯ್ತು. ನಿಜ ಹೇಳೋದಕ್ಕೆ ಸಾಕ್ಬಿಡು. ಅಂಟ್ಕೊಳ್ತಾ ಇದೆ ತೆಳ್ಳಗೆ. ನಿಮ್ಮ ಥರ ತೆಳ್ಳಗೆ ಲಟ್ಸಕ್ ಬರಲ್ಲ ನನಗೆ. ಅಜ್ಜಿಗೆ ಮಾಡ್ಕೊಟ್ಟು ಅಭ್ಯಾಸ ನಿಮಗೆ. ತೆಳ್ಳಗೆ ಲಟ್ಸಕ್ ನನಗಂತೂ ಬರಲ್ಲಪ್ಪ. ಸಾಕ್ಬಿಡಿ. ಸೊ 10:15ಗೆ ಇವತ್ತು ಮನೆಯಲ್ಲಿ ಟಿಫನ್ ರೆಡಿ ಆಗಿದೆ. ಚಪಾತಿ ಪಲ್ಯ ತಿಂತಾ ಇದೀವಿ. ಮನೇಲಿ ಎಲ್ಲರದು ಟಿಫನ್ ಆಯಿತು. ಗುಲಾಬ್ ಜಾಮೂನ್ ಮಾಡೋಣ ಅಂತ ಇದ್ದೀವಿ. ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಗುಲಾಬ್ ಜಾಮೂನ್. ಫ್ರೆಂಡ್ಸ್, ನನ್ನ ಮಗಳು ವಾಪಸ್ ಬಂದಳು ಸ್ಕೂಲಿಂದ, ಇನ್ನೂ ಜಾಮೂನ್ ಮಾಡಿಲ್ಲ. ಸ್ವಲ್ಪ ಹಂಗೆ ಮಾತಾಡ್ಕೊಂಡು ಇದ್ಬಿಟ್ವಿ ನಾವು. ಇನ್ನೂ ಹಂಗೆ ಮಾಡೋಣ ಅಂದ್ಕೊಂಡು ಹಂಗೆ ಇದ್ಬಿಟ್ವಿ. ಇವಾಗ ಮಾಡ್ತಾಯಿದ್ದೀನಿ. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಸೊ ನಾನು ಜಾಮೂನ್ ಕರಿನ ಎಲ್ಲ ನನ್ನ ಹಸ್ಬೆಂಡೇ ಮಾಡ್ತಾಯಿದ್ದಾರೆ. ಜಾಮೂನು ನನಗಿಂತ ಚೆನ್ನಾಗಿ ಮಾಡ್ತಾರೆ ನನ್ನ ಹಸ್ಬೆಂಡು, ಅದಕ್ಕೆ ಅವರೇ ಮಾಡ್ತಾಯಿದ್ದಾರೆ. ಆಯ್ತಲ್ಲ. ಸೊ ಗುಲಾಬ್ ಜಾಮೂನ್ ರೆಡಿ ಮಾಡ್ಕೊಂಡಿದೆ. ಒಂದೊಂದೇ ಉಂಡೆಗಳೆಲ್ಲ ಚೆನ್ನಾಗಿ ಒಂದೇ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀವಿ. ಈಗ ಒಂದೊಂದೇ ಎಣ್ಣೆಲಿ ಕರ್ಕೊಳ್ತಾ ಇದ್ದೀವಿ. ಎಣ್ಣೆಲಿ ಬಿಡೋಕ್ಕೆ ಭಯ ಆಗುತ್ತೆ, ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ. ಎಲ್ಲಿ ಬೆರಳಿಗೆ ಎಣ್ಣೆ ತಗಲುತ್ತೆ ಅಂತ ಭಯ ಫ್ರೆಂಡ್ಸ್. ನನಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಅಷ್ಟೇ, ಯಾಕಂದರೆ ಸುಮಾರು ಸರಿ ಎಣ್ಣೆ ತಗಲಿದೆ ಅದಕ್ಕೆ. ಫ್ರೆಂಡ್ಸ್, ನಾನು ನ್ಯೂ ಇಯರ್ ವಿಶ್ ಮಾಡೋದಲ್ಲ, ಈಗ ನನ್ನ ಹಸ್ಬೆಂಡ್ ಮಾಡ್ತಾರೆ. ವಿಶ್ ಮಾಡಿ ನ್ಯೂ ಇಯರ್ದು ಮಾಡಲ್ವಾ? ಯಾಕೆ? ಯುಗಾದಿ ಓಕೆ, ಬಟ್ ಹೊಸ ವರ್ಷ ಮೊದಲನೇ ದಿನ ಹೊಸ ವರ್ಷ ಅಲ್ಲ ಇದು. ಸೊ ಅದಕ್ಕೆ ಹ್ಯಾಪಿ ನ್ಯೂ ಇಯರ್. ವರ್ಷದ ಮೊದಲನೇ ದಿನ ಗೊತ್ತು, ಹೌದು, ಯುಗಾದಿ ಹಬ್ಬನೇ ಹೊಸ ವರ್ಷ, ಅದು ಓಕೆ. ಬಟ್ ಏನು ಅಂತಂದರೆ ಇದು ಹೊಸ ವರ್ಷ ಅಲ್ವಾ? ನಿಂಗೆ ಅರ್ಥ ಆಯ್ತಾ ನೀವು ಹೇಳಿದ್ದೇನಾದ್ರೆ? ಇವಾಗ ಹೊಸ ವರ್ಷ ರೀ, 2024 ಅಲ್ಲ, ಇದು 2025 ನ್ಯೂ ಇಯರ್. ಕ್ಯಾಲೆಂಡರ್ ಮಾತ್ರನೇ ಚೇಂಜ್ ಆಗುತ್ತೆ ಇವಾಗ. ಅದ್ರ ಪ್ರಕಾರ ಹಿಂದೂ ಧರ್ಮದ ಪ್ರಕಾರ ಯುಗಾದಿಗೆ ಹೊಸ ವರ್ಷ. ನಮ್ಮವರು ಯುಗಾದಿ ಹಬ್ಬದ ದಿವಸ ಹೊಸ ವರ್ಷ, ಅವಾಗ ಹ್ಯಾಪಿ ನ್ಯೂ ಇಯರ್ ಹೇಳ್ತಾರೆ. ನಾನು ಇವಾಗ ಅಡ್ವಾನ್ಸ್ ಹೇಳ್ಬಿಟ್ಟಿದ್ದೀನಿ. ಮತ್ತೆ ನ್ಯೂ ಇಯರ್ ಅಂತ ಹೇಳೋದೇ ಇಲ್ಲ, ಅದಕ್ಕೆ ಇವಾಗ ಹೆಂಗೆ ಹೇಳ್ತೀವಿ ನೋಡು, ಬೇವು ಬೆಲ್ಲ ತಿಂದು ಸುಖವಾಗಿರುವಂತ ಅವಾಗ್ಲೇ ಹೇಳೋದು. ನಾನು ಅವಾಗ ಯಾರು ಅಷ್ಟೊಂದು ಹೊಸ ವರ್ಷ ಅಂತ ಹೇಳಲ್ಲ. ಅದನ್ನೇ ಸಾಲ್ದ, ಇವಾಗ ಇನ್ನೇನು ಹೇಳ್ತೇವೆ. ಬಟ್ ನಮ್ಗಿಲ್ವಲ್ಲ ಹಬ್ಬ. ಬೇವು ಬೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೇನಿದೆ, ಹಬ್ಬ ಮಾಡ್ಬಾರ್ದು ಅಷ್ಟೇ. ನಾವು ಬೇವು ಬೆಲ್ಲ ತಿನ್ಬೋದು ಅಷ್ಟೇ. ಫ್ರೆಂಡ್ಸ್, ಹೆಂಗ್ ಬರ್ತಾ ಇದೆ ನೋಡಿ ಜಾಮೂನು. ಅದೇನ್ ಬರ್ತಾ ಇಲ್ಲ, ಎಣ್ಣೆಲಿ ಕೈ ಇಟ್ರೆ ಬರೋದು. ಎಣ್ಣೆಲಿ ಕೈ ಇಡ್ಬೇಕಾ? ಅದು ಬರ್ಬೇಕಂದ್ರೆ ಎಣ್ಣೆಲಿ ಕೈ ಇಡ್ಬೇಕಂತೆ. ನನ್ನ ಮಗಳು ಕಾಯ್ತಾವಳೆ ಜಾಮೂನ್ಗೋಸ್ಕರ. ಇಷ್ಟೊತ್ತಲ್ಲಿ ಮಾಡ್ಬೇಕಾಗಿತ್ತು. ಸಾಯಂಕಾಲ ಕೊಡ್ತೀನಿ. ಏನಾಗುತ್ತೆ? ಏನಾಗಲ್ಲ, ನಾನು ಆಗುತ್ತೆ. ಯಾಕಾಗಲ್ಲ? ಸೊ 2 ಅವರ್ ನೆನಿಬೇಕು ಅಟ್ಲೀಸ್ಟ್. 4 ಅವರ್ ಮೇಲೆ ನೆನಿಬೇಕು, ಅವಾಗ ಚೆನ್ನಾಗಿ ಮಾಡಬೇಕಾಗಿತ್ತು. ನಾವು ಅವಾಗಲೇ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಲ್ಲಿ ಖಾಲಿ ಆಗ್ಬಿಟ್ಟಿರೋದು. ನೋಡಿ ಫ್ರೆಂಡ್ಸ್, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದಾಗಂತ ಕೆಳಗಡೆ ಎಣ್ಣೆ ಎಗರುತ್ತೆ. ಹೆಂಗಂದಂಗೆ ನೋಡೋದಲ್ಲ, ಅವಾಗ ಆಲ್ರೆಡಿ ಎಣ್ಣೆ ಎಗರಿಸ್ಕೊಂಡಿದ್ದೀರಾ. ಅಷ್ಟೇ, ಆಫ್ ಮಾಡ್ಬಿಡಿ. ಎಣ್ಣೆಲಿ ಏನಾದರೂ ಕರಿಯೋದು ಆ ಥರ ಏನಾದರೂ ಇತ್ತು ಅಂದರೆ ಐಟಮ್ಸು, ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಎಣ್ಣೆ ಕೈಗೆಲ್ಲ ಎಗರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ತಾರೆ.
ನಾನು ಹೊಗಳ್ತೀರೇನೋ, ನಾನು ಯಾಕೆ ಹೊಗಳ್ಬೇಕು? ಕೈ ನೋವು ಬಂತು, ಅಂತ ಹೋಗಿಬೇಕು. ಕೈ ನೋವು ಬಂತು. ಇಲ್ಲಿ ಟ್ರೈ ಮಾಡಿದೆ, ಇಲ್ಲಿ ಇಸ್ಕಿಸ್ತೀನಿ. ಕಿಟಕಿ ಲೈಟು ಡಾಮಿನೇಟ್ ಮಾಡ್ತಾ ಇದೆ ನಮ್ಮನ್ನ. ಇಟ್ಕೊ. ತೆಗ್ಬಿಡೋದ ಇದು? ಅದಿರ್ಲಿ ಆ ಕಡೆ ನಿಧಾನಕ್ಕೆ ಹಾಕಿ. ನೀನ ಅಬ್ಬಾ, ದೊಡ್ಡದಾಗಿ ಹೇಳ್ತೇವೆ. ಇವೆಲ್ಲ ಒಂದ್ ಕಡೆ ಬಂದು ಇವೆಲ್ಲ ಅಣ್ಣಂದ್ರು, ಅವರೆಲ್ಲ ತಮ್ಮಂದ್ರು. ವೈಟ್ ಆಗಿರೋರು ಅಣ್ಣಂದ್ರು, ಬ್ಲ್ಯಾಕ್ ಆಗಿರೋರು ತಮ್ಮಂದ್ರು. ಅಲ್ಲ, ವೈಟ್ ಆಗಿರೋರು ತಮ್ಮಂದ್ರು, ಬ್ಲ್ಯಾಕ್ ಆಗಿರೋರು ಅಣ್ಣಂದ್ರು. ಜಾಮೂನು ನೋಡ್ತಾ ಇದ್ರೆ ಈಗ ತಿನ್ಬೇಕು ಅನಿಸ್ತಿದೆ. ಈಗ ಕೂಡ ತಿನ್ಬಿಡು, ಅದ್ರ ನೀರಲ್ಲಿ ಅದ್ದುತ್ತೀನಿ. ಏನೇನು ಅದ್ದುತ್ತೀನಿ. ಚೆನ್ನಾಗಿ ಬೇಯ್ತಾ ಇದೆ. ಅದಕ್ಕೆ ಹಾಕ್ಬೇಕು. ಅದು ನಾನು ಪಾಕ ತಗೊಂಡ್ಲಿಲ್ಲ, ತಗೋಬೇಕು. ಅದು ಒಣಗಬೇಕು. ನಿಜವಾಗ್ಲೂ ತಿಂದೆ? ಎಷ್ಟು ದೋಸೆ ತಿಂದೆ? 1 ದೋಸೆ ತಿಂದ. ಇವಾಗ ಚಪಾತಿ ಇದೆ, ತಿನ್ನು. ಹಾಲು ಅನ್ಬಾರ್ದು. ಫ್ರಿಜ್ಜಿಂದ ಈ ಕಡೆ ಬಾ, ಫ್ರಿಜ್ಜಿಂದ ಈ ಕಡೆ ಬಾ, ಫ್ರಿಜ್ಜಿಂದ ಈ ಕಡೆ ಬಾ. ಹ್ಞೂ ಸರಿ, ಆಯ್ತು ಬಿಡು. ಏನು ಬೇಕು ಇವಾಗ ನಿಂಗೆ? ಹ್ಞೂ ಸರಿ. ಅಂಕಲ್ಸ್ ಎಷ್ಟು? ಸಾಕು. ಸೊ ಹಾಯ್ ಫ್ರೆಂಡ್ಸ್, ಕಮೆಂಟಲ್ಲಿ ಒಬ್ರು ಕೇಳಿದರು, ನಿಮ್ಮ ಎತ್ತ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಒಬ್ರು ಕೇಳಿದರು. ನಿಮ್ಮ ಎತ್ತ ತಂದೆ ತಾಯಿ ಯಾರು, ಎಲ್ಲಿದ್ದಾರೆ ಅಂತಲೂ ಕೇಳಿದ್ರಿ. 1-2 ಕಮೆಂಟ್ ಬಂದಿತ್ತು. ಸೊ ನನ್ನ ಎತ್ತ ತಂದೆ ತಾಯಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಅವ್ರ ಮುಖನೂ ನೆನಪಿಲ್ಲ ನನಗೆ. ನಿಜವಾಗ್ಲೂ ತುಂಬ ನತದೃಷ್ಟಿ ಅಂತ ಹೇಳ್ಬೋದು ನನಗೆ. ಅಟ್ಲೀಸ್ಟ್ ಅವರು ಹೆಂಗಿದ್ದಾರೆ ಅನ್ನೋದು ಕೂಡ ನನಗೆ ನೆನಪೇ ಬರ್ತಾಯಿಲ್ಲ. ತುಂಬ ಸರಿ ನೆನೆಸ್ಕೊಂಡಿದ್ದೀನಿ, ಬಟ್ ನೆನಪೇ ಬರ್ತಾಯಿಲ್ಲ. ನನ್ನ ತಂದೆ ತಾಯಿ ಎಲ್ಲಿದ್ದಾರಂತ ದೇವರನಿಗೂ ನನಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದರೆ ಅದೊಂಥರ ಇರ್ತಾಯಿತ್ತೇನೋ. ಬಟ್ ನನ್ನ ತಂದೆ ತಾಯಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾರು ಏನು ಎತ್ತ ಅಂತ ನನಗೇನೂ ಗೊತ್ತಿಲ್ಲ. ಬಟ್ ಈ ನಡುವೆ ಮೊದಲೆಲ್ಲ ನೆನೆಸ್ಕೊತಾ ಇದ್ದೆ, ನೆನಪಿಗೆ ಬರ್ತಾಯಿದ್ರು. ಬಟ್ ನಾನು ಡೈವರ್ಟ್ ಮಾಡ್ಕೊತಾ ಇದ್ದೆ. ಇವಾಗ ನನ್ನ ತಂದೆ ತಾಯಿ ನೆನಪಾದಾಗೆಲ್ಲ ನೋವಾಗುತ್ತೆ, ಬೇಜಾರಾಗುತ್ತೆ. ಇವಾಗ ತುಂಬ ನೆನಪಿಗೆ ಬರ್ತಾರೆ ನನ್ನ ತಂದೆ ತಾಯಿ. ಅಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸ್ಟ್ರಾಂಗ್ ಆಗಬೇಕು. ಯಾವಾಗಲೂ ಅಳ್ತಾ ಇದ್ದರೆ ವೀಕ್ ಆಗೋಗ್ಬಿಡ್ತೀವಿ ನಾವು. ಸೊ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ. ಅವರಿದ್ದರೆ ದೇವರು ಚೆನ್ನಾಗಿರಲಿ, ಅವರು ಚೆನ್ನಾಗಿಟ್ಟಿರಲಿ. ನನ್ನಂತೂ ಒಂದೊಳ್ಳೆ ಕಡೆ ದೇವರು ಸೇರಿಸಿದ್ದಾನೆ, ಒಳ್ಳೆ ಮನೆಗೆ ಸೇರಿಸಿದ್ದಾನೆ ನನ್ನ ತಂದೆ ತಾಯಿ ಇದ್ರೆ ಅವ್ರಿಗೆ ಒಳ್ಳೇದಾಗಲಿ. ಅವ್ರು ನನ್ನ ಕಣ್ಮುಂದೆ ಬಂದರೂ ನನಗೆ ಗೊತ್ತಾಗಲ್ಲ. ಯಾರು ಹೆಂಗಿದ್ದಾರೆ ಏನಂತಲೇ ಗೊತ್ತಿಲ್ಲ. ಅವ್ರೇನಾದರೂ ನನ್ನ ಮುಂದೆ ಬಂದರೆ ನಾನು ಹೆಂಗೆ ಅವ್ರನ್ನ ಕಂಡುಹಿಡಿಯೋಕ್ಕೂ ಆಗಲ್ಲ, ಗೊತ್ತೇ ಆಗಲ್ಲ ನನಗೆ. ಸೊ ಇಲ್ಲ, ಅಷ್ಟೇ. ನನಗೆ ಆ ದೇವರ ಅದೃಷ್ಟ ಕೊಟ್ಟಿಲ್ಲ. ಅಟ್ಲೀಸ್ಟು ಒಂದೊಂದ್ಸರಿ ಅನಿಸುತ್ತೆ, ಅಟ್ಲೀಸ್ಟು ಅವರು ಹೆಂಗಿದ್ದಾರೆ ಅಂತಾದರೂ. ಎಷ್ಟೊಂದು ಜನ ಫೋಟೋ ಆದರೂ ಇಟ್ಕೊಂಡಿರ್ತಾರೆ ಅವರ ತಂದೆ ತಾಯಿದು. ನನ್ನ ಹತ್ರ ಫೋಟೋನೂ ಇಲ್ಲ, ಅವ್ರು ಹೆಂಗಿದ್ದಾರೆ ಅಂತಲೂ ಗೊತ್ತಿಲ್ಲ. ನಿಜವಾಗ್ಲೂ ತಂದೆ ತಾಯಿ ಬಗ್ಗೆ ಹೇಳ್ಕೊಬೇಕು ಅಂದರೆ ಸಾಕು, ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ರು ಆಗಲ್ಲ, ಅಳು ಬರುತ್ತೆ. ಆಮೇಲೆ ಹತ್ಕೊಂಡು ಮಾಡ್ತಾಳೆ ಯಾವಾಗಲೂ ವೀಡಿಯೋ ಅಂತ ಅಂದ್ಕೊತೀರ ನೀವು. ಇಲ್ಲ, ಅಳಕ್ಕೋಗಲ್ಲ. ನಾನು ಅಂದ್ಕೊಂಡಿದ್ದೀನಿ ಈ ವರ್ಷ, ಹೊಸ ವರ್ಷ, ನಾನು ತುಂಬ ಎಮೋಷ್ನಲ್ ಅಲ್ವಾ, ಅಷ್ಟೊಂದು ಎಮೋಷ್ನಲ್ ಇರೋದು ಬೇಡ, ಅಳಬಾರ್ದು, ಯಾವುದಕ್ಕೂ ಸ್ಟ್ರಾಂಗಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ, ನೀವು ಕೇಳಿದ್ರಿ ಅಂತ ನನ್ನ ತಂದೆ ತಾಯಿ ಬಗ್ಗೆ ಹೇಳ್ದೆ ನಾನು. ಅಷ್ಟೇ. ಅವರು ನೆನಪಿಗೆ ಬರಲ್ವಾ ಅಂತ ಏನಾದರೂ ಕೇಳಿದ್ರೆ, ನಾನು
ನೆನೆಸ್ಕೊಳಕ್ಕೆ ಹೋಗಲ್ಲ. ಒಂದು ವೇಳೆ ಹಂಗೂ ಏನಾದರೂ ಬೇಜಾರಾಗಿ ಮನಸ್ಸಿಗೆ ಬೇಜಾರಾಗಿ ನೆನಪಾಯಿತು ಅಂದರೆ ನಾನು ನಂಬೋ ಈಶ್ವರ ಇದ್ದಾರಲ್ಲ, ಸೊ ಆ ದೇವ್ರ ಧ್ಯಾನ ಮಾಡ್ಕೊಂಡು ಇದ್ಬಿಡ್ತೀನಿ, ಆ ದೇವ್ರು ನೆನೆಸ್ಕೊಂಡಿರ್ತೀನಿ, ಸರಿ ಹೋಗುತ್ತೆ. ಆವಾಗ ನನಗೆ ನೆನಪು ಬರಲ್ಲ. ಇವಾಗ ಅಪ್ಪ ಅಮ್ಮ ಇದ್ದಾರಲ್ಲ, ಸಾಕಿದ ಅಪ್ಪ ಅಮ್ಮ ಇದ್ದಾರಲ್ಲ, ಅವ್ರ ಜೊತೆ ಖುಷಿಯಾಗಿದ್ದೀನಿ. ಏನೇ ಬಂತು ಅಂದರೂ, ಏನೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಕೊಳ್ಬೇಕು ಅಷ್ಟೇ. ಏನು ಬಿಟ್ಟು ಹೋಗೋವಂಥದ್ದು, ದೂರ ಹೋಗೋವಂಥವ್ರೇನು ಅಲ್ಲ. ಹೋಗೋಕ್ಕೂ ನಾನು ಬಿಡೋದಿಲ್ಲ, ಜೊತೆಗೆ ಇರ್ತೀವಿ. ಸೊ ದೇವರು ನನಗೆ ಕೊಟ್ಟಿದ್ದಾರೆ ಅಪ್ಪ ಅಮ್ಮನ. ತಂದೆ ತಾಯಿನ ಕಿತ್ಕೊಂಡಿದ್ರು, ಸಾಕಿ ತಂದೆ ತಾಯಿನ ಕೊಟ್ಟಿದ್ದಾರೆ. ಅವ್ರನ್ನ ಉಳಿಸ್ಕೊತೀನಿ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. ಹಾಗೆ ಒಳ್ಳೆ ಗಂಡನೂ ಕೊಟ್ಟಿದ್ದಾರೆ, ಮಗುನೂ ಇದೆ, ಒಳ್ಳೆ ಮಗುನೂ ಇದೆ. ಎಷ್ಟೊಂದು ಜನ ಹೇಳಿದ್ರಿ, ಮಗು ಇದೆಯಲ್ಲ, ಹೆಣ್ಮಗುನ ಚೆನ್ನಾಗಿ ಸಾಕಿ ಆ ಮಗುನ ನೋಡಿಕೊಂಡು ಜೀವನ ಮಾಡಿ ಚೆನ್ನಾಗಿರುತ್ತೆ ಲೈಫ್ ಅಂದ್ರಲ್ಲ. ಖಂಡಿತ ಹೌದು. ಪಾಪುಗೋಸ್ಕರ ಬದುಕ್ತೀನಿ, ಖುಷಿಯಾಗಿ ಬದುಕೋಕ್ಕೆ ಟ್ರೈ ಮಾಡ್ತೀನಿ. ಏನೇ ಮನಸ್ಸಲ್ಲಿ ನೋವಿದ್ರು ಕೂಡ ಆ ನೋವು, ನನ್ನ ನಗು ನೋಡಿ ಆ ನೋವು ಹೊರ್ಟೋಗ್ಬಿಡ್ಬೇಕು, ಆ ರೀತಿ ಬದುಕೋಣ ಅಂತಿದ್ದೀನಿ. ನೀವು ಅಷ್ಟೇ, ಎಲ್ಲರೂ ಅಷ್ಟೇ. ಏನೇ ನೋವಿರಲಿ ಆದಷ್ಟು ಖುಷಿಯಿಂದ ತಾವು ನಗ್ತು ನೋವನ್ನ ನಗಿಸ್ಕೊಂಡು ಎಲ್ಲರ ಜೊತೆ ಸಂತೋಷವಾಗಿದ್ಬಿಟ್ರೆ ಆ ನೋವೇ ಹೊರ್ಟೋಗ್ಬಿಡುತ್ತೆ. ಯಾವಾಗಲೂ ಒಂದೇ ಕಾರಣಕ್ಕೆ ಎಷ್ಟು ಅಂತ ಅಳೋದು ಅಲ್ವಾ? ಅದ್ರ ಬದಲು ನಗೋಬೇಕಂದ್ರೆ ಎಷ್ಟೊಂದು ಕಾರಣಗಳಿರುತ್ತೆ ನಗೋಕ್ಕೆ. ಸೊ ಆರಾಮಾಗಿ ನಕ್ಕೊಂಡಿರೋಣ ಅಂತ ಹೇಳ್ತಾ, ಇವತ್ತು ವರ್ಷದ ಮೊದಲನೇ ದಿನ. ಇನ್ನೊಂದ್ಸರಿ ಎಲ್ಲರಿಗೂ ಹೇಳ್ಬಿಡ್ತೀನಿ, ವಿಶ್ ಹ್ಯಾಪಿ ನ್ಯೂ ಇಯರ್. ನಮ್ಗೆ ಗೊತ್ತು, ನಮಗೆ ಯುಗಾದಿನೇ ಹೊಸ ವರ್ಷ ಹಬ್ಬ ಅಂತ, ಬಟ್ ವರ್ಷದ ಮೊದಲನೇ ದಿನ ಹೊಸ ವರ್ಷ ಅಲ್ವಾ ಇದು. ಸೊ ಇದು ಒಂದು ಸ್ವಲ್ಪ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಅಷ್ಟೇ. ಇನ್ನೇನು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ ಫ್ರೆಂಡ್ಸ್. ಏನಕ್ಕೆಲ್ಲ ಸೆಲೆಬ್ರೇಷನ್ ಮಾಡೋದು, ಯುಗಾದಿ ಹಬ್ಬನ ಮಸ್ತಾಗಿ ಮಾಡೋಣ ಅಷ್ಟೇ. ಬಟ್ ನಮ್ಗೆ ಹಬ್ಬ ಇಲ್ಲ, ಯುಗಾದಿ ಹಬ್ಬ ಇಲ್ಲ. ಯಾಕಂದರೆ ನಮ್ಮ ಮಾವ ಅವರು ದೀಪಾವಳಿ ದಿವಸ ಹೋದ್ರಲ್ಲ, ಸೊ ಅದಕ್ಕೆ ಒಂದು ವರ್ಷ ಹಬ್ಬ ಇಲ್ಲ. ನೀವು ಮಾಡಿ ಚೆನ್ನಾಗಿ ಹಬ್ಬ, ಒಂದು ವರ್ಷ ಆದಮೇಲೆ ನಾವು ಮಾಡ್ತೀವಿ. ಸೊ ನ್ಯೂ ಇಯರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಜಾಮೂನ್ ಮಾಡಿದ್ದೀವಿ. ನನ್ನ ಮಗಳು ಬರ್ತಾಳೆ, ಅವಳ ಜೊತೆ ಕುತ್ಕೊಂಡು ಜಾಮೂನ್ ತಿನ್ನೋದು ಅಷ್ಟೇ. ಚೆನ್ನಾಗಿ ಸ್ವೀಟ್ ತಿನ್ಕೊಂಡಿರೋದು. ಸೊ ನೀವು ಏನಾದರೂ ಸ್ವೀಟ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಏನು ಸ್ವೀಟ್ ಮಾಡಿದ್ರಿ, ಏನು ಅಡುಗೆ ಮಾಡಿದ್ರಿ, ಸ್ಪೆಷಲ್ ಏನಿತ್ತು ನಿಮ್ಮದು, ವರ್ಷದ ಮೊದಲನೇ ದಿನ ಏನು ಸ್ಪೆಷಲ್ ಇತ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ. ಯಾರೂ ಕಮೆಂಟ್ ಮಾಡಲ್ಲ, ದಯವಿಟ್ಟು ಕಮೆಂಟ್ ಮಾಡಿ. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡ್ಕೊ ತಿಳಿಸಿ, ನಾನು ಪಟ್ ಅಂತ ಆನ್ಸರ್ ಮಾಡ್ತಿರ್ತೀನಿ. ಇನ್ಮೇಲೆ ನಾನಾಗಿ ಜಾಸ್ತಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ನ್ಯಾಚುರಲ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಖುಷಿಯಿಂದ ಇರೋಣ ಎಲ್ಲರೂ ಅಂತ ಹೇಳ್ತಾ, ಈಗ ತುಂಬ ಹೊತ್ತಾಯಿತು ಮಾತಾಡಿ, ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಇವತ್ತು ಗೋಬಿ ತರಿಸಿದ್ದೀನಿ, ಗೋಬಿ ತಿನ್ನೋಣ ಅನ್ನಿಸ್ತು. ಸೊ ನನಗೆ ಅಪ್ಪಗೆ ನನ್ನ ಹಸ್ಬೆಂಡ್ಗೆ ಗೋಬಿ. ನಮ್ಮಮ್ಮ ತಿನ್ನೋದಿಲ್ಲ, ಔಟ್ಸೈಡ್ ಫುಡ್ ಏನೂ ತಿನ್ನಲ್ಲ. ಈಗ ಪಾಪುಗೆ ಗುಲಾಬ್ ಜಾಮೂನ್ ತಿನ್ನಿಸ್ತಾ ಇದ್ದೀನಿ. ಅವಳು ಎಷ್ಟೊತ್ತೋ ಬೆಳಗಿಂದ ಕಾದ್ಲು. 6 ಗಂಟೆಗೆ ನಾನು ಅವಳಿಗೆ ಗುಲಾಬ್ ಜಾಮೂನ್ ತಿನ್ನಿಸ್ತಾ ಇದ್ದೀನಿ. ಜಾಮೂನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಟೇಸ್ಟು ಕೂಡ ಅಷ್ಟೇ ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು. ಸೊ ಇದಾದಮೇಲೆ ಜಾಮೂನ್ ತಿಂದಾದ್ಮೇಲೆ ನಾವು ಇವತ್ತು ಸಾಯಂಕಾಲ ವಾಕಿಂಗ್ ಹೋಗ್ತಾ ಇದ್ದೀವಿ. ಪಾಪನೂ ಕರ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾಯಿದೆ, ವಾಕಿಂಗ್ ಮಾಡೋಣ ಅಂದರು. ಸೊ ಅದಕ್ಕೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಏನ ಫ್ಲೈಂಗ್ ಕಿಸ್ ಕೇಳಿ ಹೆಂಗೆ ಕೊಡೋದು ನೀನು ಫ್ಲೈಂಗ್ ಕಿಸ್? ವೆರಿ ಗುಡ್. ನೋಡ ಫ್ರೆಂಡ್ಸ್, ಮಗಳು ಮಂಜು ಬೀಳ್ತದ್ರಿ, ಮಂಜು. ಏನೋ ಸುಟ್ಟಿರೋ ಸ್ಮೆಲ್ ಅಲ್ಲ, ಟೈರ್ ಏನೋ. ಇದ್ಯಾಕೆ ವೈರ್ ಇಷ್ಟು ಕೆಳಗಡೆ ಬಂದ್ಬಿಟ್ಟೈತೆ? ಇದನ್ನ ಕಲೆಕ್ಷನ್ ಕೊಟ್ಟಿಲ್ಲ. ಹಾಂ ಓಡು. ಹುಷಾರು, ಬೀಳ್ತೀಯ. ಹುಷಾರು, ಮುಂದೆ ನೋಡ್ಕೊಂಡು ಹೋಗು, ಮುಂದೆ ನೋಡ್ಕೊಂಡು ಹೋಗುವ. ಓಡ್ ಸಾಕು.
ಮಾತುಗಳು ಕಳೀತಾ ಇದೆಯಲ್ಲೇ. ನೀನೇ ಹಾಕ್ಬೇಕು ರಂಗೋಲಿ, ಹಾಕಿರೋದ್ರ ಮೇಲೆ ಹಾಕೋದಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹಾಕಿರೋ ರಂಗೋಲಿ ಇದು. ಹಾಕಮ್ಮ, ಹೇಳ್ತಾ ಇದ್ದೀನಿ ನೀನು ಹಾಕಿರೋ ರಂಗೋಲಿನೇ ಇದು ಅಂತ. ವೆರಿ ಗುಡ್. ಹಂಗೆ ಹಂಗೆ. ಮಮ್ಮಿ. ಆಯಿತು, ನೀನು ಹಾಕು. ABCD ಹಾಕು ನೀನು. ಬಿ ಫಸ್ಟ್ A ಅನ್ಬೇಕು. ಆಮೇಲೆ ಇನ್ನು ಹೆಂಗೋ ಒಂದು ಬರೀ. ಸೊಳ್ಳೆಗಳು ಕಚ್ತಾ ಇಲ್ವಾ ನಿಂಗೆ? ಸೊಳ್ಳೆಗಳು ಕಚ್ಚುತ್ತಾ ಬಾ ಹೋಗೋಣ. ಸರಿ ಹೋಯ್ತು. ಸೊಳ್ಳೆ ಕಚ್ಚುತ್ತೆ ಬಾ ಅಮ್ಮ, ಒಳಗಡೆ ಹೋಗೋಣ. ನೋಡಿ ನಿಮ್ಮ ಅಪ್ಪ ಕಚ್ತಾ ಐತೆ ಸೊಳ್ಳೆ. ಬಾ ಅಮ್ಮ ಬುಜ್ಜಿ ಹೋಗೋಣ. ಅಯ್ಯೋ ಕಚ್ತಾ ಇದೆಯಲ್ಲೇ ಸೊಳ್ಳೆಗಳು. ಬಾರೆ ಹೋಗೋಣ. 4-5 ಸೊಳ್ಳೆಗಳವೆ. ಸರಿ ರಂಗೋಲಿ ಹಾಕೊಂಡು ನೀನು ಇಲ್ಲೇ ಇರು, ನಾವು ಹೋಗ್ತೀವಿ ಒಳಗಡೆ. ನಾವು ನಂಗೆ ಸೊಳ್ಳೆ ಕಚ್ತದೆ, ನಾನಿರಲ್ಲ. ಬಾಯ್.